ಅತಿಥಿ ದೇವೋ ಭವ. ಬಂದವರಿಗೆ ಒಂದಿಷ್ಟು ಊಟ ಹಾಕುವುದು ನಮ್ಮ ಕರ್ತವ್ಯ ಆಗಿರ್ತದೆ. ನಮ್ಮ ಮಣ್ಣಿನ ಸಂಸ್ಕೃತಿ ಅಮ್ಮ. ಹಾಗಾಗಿ ಮಾತನಾಡುವುದಲ್ಲ, ಒಳಗೆ ಬನ್ನಿ, ಊಟದ ವ್ಯವಸ್ಥೆ ಮಾಡ್ತೇವೆ. ಕುಡಿಸಿಕೊಳ್ಬೇಕು. ಹೌದು, ಕಾರಣ ಉಂಟು ಸ್ವಾಮಿ. ಒಂದು ನಿಮಗೆ, ಒಂದು ನನಗೆ, ಮತ್ತೊಂದು ಮೊನ್ನೆ ಮೊನ್ನೆಯಷ್ಟೇ ನಮ್ಮ ಮನೆಗೆ ಒಬ್ಬಳು ಕೆಲಸದೊಳು ಬಂದು ಸೇರಿಕೊಂಡಿದ್ದಾಳೆ. ಯಾರು ಎಂಬುದಾಗಿ ಕೇಳಿದರೆ ನಾನು ಪರದೇಶಿ ಎಂಬುದಾಗಿ ಹೇಳಿದ್ದಾಳೆ. ಹಾಗೆ ಆಗಲಿ. ಯಾರಮ್ಮ ಅಲ್ಲಿ? ನನ್ನ ಜನ್ಮಾಂತರಗಳ ಪುಣ್ಯದ ಫಲ ನನ್ನ ಕೈಗೆ ದೊರಕಿತು. ಆದರೆ ಈಗ ನನ್ನ ಮುಖವನ್ನು ನೋಡಬೇಕಂದ್ರೆ ಮನಸ್ಸಿಲ್ಲ. ಒಂದು ಕಾಲದಲ್ಲಿ ಇದುವೇ ಮುಖವನ್ನು ನೋಡಿ ಮುದ್ದಾಗಿ ಬಾಯಿ ತುಂಬ ಮಾತಾಡ್ತಾ ಇದ್ದೆ. ಏನು ಮಗನ ಮುಖದಲ್ಲಿ ಅವನಿಗೆ ಅಸಹ್ಯಕರವಾಗಿರುವಂತಹ ಭಾವನೆಗಳು ಗೋಚರಿಸ್ತಾ ಇವೆ. ಆಗ್ಲಿ ಈಗಲಾದ್ರೂ ದೊರಕಿದೆಯಲ್ಲ, ಅಷ್ಟೇ ಸಾಕು. ರಾಮಣ್ರೆ, ನಾನು ಮಹಾರಾಣಿ ಕರೀತಾ ಇರುವುದು. ಏನು ಸ್ವಾಮಿ ಇದು? ಯಾವುದು ಉದ್ವೇಗದಲ್ಲಿ ನನ್ನನ್ನು ನಾನು ಮರೆತ ಕಾರಣವೇ ಎಲೆಯ ಮುಂದೆ ಕುಳಿತುಕೊಂಡವರು ನೀವು ಪಕ್ಕನೆ ಎದ್ದು ಅವಳ ಮುಖವನ್ನು ನೋಡ್ತಾ ಇದ್ದೀರಿ, ನಿಮ್ಮಷ್ಟಕ್ಕೆ ನೀವು ಮಾತನಾಡ್ತಾ ಇದ್ದೀರಿ. ಹೀಗೆಲ್ಲ ಮಾಡುವುದು ಸರಿಯೇ ಹೇಳಿ? ನನಗೆ ಹಸಿವೆ ಇಲ್ಲ ಎಂಬುದಾಗಿ ಹೇಳಿ ನನ್ನ ಆತ್ಮವನ್ನು ಹಂಚಿಸಿಕೊಳ್ಳುವುದಿಲ್ಲ. ಆದರೆ ಅವಳನ್ನು ಕಂಡಾಗ ಇಷ್ಟೂ ಸಮಯ ನನ್ನನ್ನು ಪೀಡಿಸುತ್ತಿದ್ದಂತಹ ಹಸಿವಿನಿಂದ ದೂರ ಸದ್ಯ ತುಂಬಿ ಹೋಗಿದೆ, ಹೊಟ್ಟೆ ತುಂಬಿ ಹೋಗಿದೆ. ಯಾಕೆ? ಇಷ್ಟಕ್ಕೂ ಅವಳನ್ನು ಯಾರೆಂಬುದಾಗಿ ಹೇಳಿದೆ ನೀನು? ಅವಳೇ ಹೇಳಿದ್ದಾಳೆ ನಾನು ಪರದೇಶಿ ಎಂಬುದಾಗಿ. ಪರದೇಶಿ Dama
ಮಾಡಬೇಕಾದದ್ದು ಈ ರಾಜಾಧಿರಾಜರುಗಳು. ಸಾಮಂತರಾಗಿದ್ದವರು ತಾಯ್ಕಂಡತನದಿಂದ ಅಲ್ಲಿ ನೆರೆಯುವುದಕ್ಕೆ ಮುಂದಾಗುತ್ತಾರೆ ಅಂತ ಆದರೆ ನಳನ ಯೋಗ್ಯತೆಯನ್ನು ದಮಯಂತಿಯ ಅರ್ಹತೆಯನ್ನು ಮನಸ್ಸಿನಲ್ಲಿ ಅರ್ಥ ಮಾಡಿಕೊಂಡಂತಹ ಋತುಪರ್ಣ ಸುಮ್ಮಗಿರುವುದಕ್ಕಾಗುವುದಿಲ್ಲ. ಅಲ್ಲಿಗೆ ಹೋಗಿ ಆ ಬಂಡು ನೃಪಾಲರನ್ನು ಕೊಟ್ಟಿ ಅವರಿಗೆ ಸರಿಯಾದಂತಹ ಬುದ್ಧಿಯನ್ನು ಕಲಿಸಬೇಕಾಗಿತ್ತು ಕಲಿಸುತ್ತಿದ್ದೆ. ಆದರೆ ಶಿವನೇ ಏನು ಮಾಡೋಣ, ಓಲೆ ಬಂದದ್ದು ಇವತ್ತು, ಸ್ವಯಂವರ ನಾಳೆ. ಎಂತಹ ವೇಗವಾಗಿ ಓಡುವ ಕುದುರೆಯನ್ನು ಏರಿ ಹೋದರೂ ಕೂಡ 15 ದಿವಸಗಳು ಬೇಕು 200 ಯೋಜನೆ ಕ್ರಮಿಸುವುದಕ್ಕೆ. ಅಷ್ಟು ದೂರಕ್ಕೆ ಅಷ್ಟು ವೇಗವಾಗಿ ನನ್ನನ್ನು ಕರೆದುಕೊಂಡು ಹೋಗುವ ಒಬ್ಬ ಸಿಕ್ಕಿದ್ದಿದ್ರೆ ಆ ವಾರನ್ನು ಕೊಚ್ಚಿ ಮಾಡ್ತಿದ್ದೆ, ಸ್ವಯಂವರವನ್ನು ನಿಲ್ಲಿಸುತ್ತಿದ್ದೆ. ಏನು ಮಾಡೋಣ ಶಿವನೇ? ಸನ್ನಿಧಾನದಲ್ಲಿ ನನಗೊಂದು ಮಾತಿಗೆ ಅವಕಾಶ ಇದೆಯೋ ಜಿಯ? ಋತುಪರ್ಣನ ಸ್ವಭಾವ ನಿನಗೆ ಗೊತ್ತುಂಟ ಇಲ್ವಾ? ಅಭಿವ್ಯಕ್ತಿ ಸ್ವಾತಂತ್ರ್ಯ ಎಲ್ಲರಿಗೂ ಉಂಟು. ಪಾವಕ ಒಪ್ಪ ಬಿಟ್ಟು ಬಾಕಿದ್ದವರೆಲ್ಲ ಮಾತಾಡ್ಬೋದು ಅಂತ ಹೇಳಿದ್ದೇನೆ ನಾನು ಯಾವಾಗಾದ್ರೂ. ಹೇಳು ನಿನ್ನ ಅಭಿಪ್ರಾಯ ಹೇಳು. ಕೇಳಬೇಕು. ನಿಮ್ಮ ಮಾತನ್ನು ಕೇಳುವಾಗ ನನಗೆ ನಗು ಬರುತ್ತಾ ಇದೆ. ಯಾಕೆ ನಗು? ನಾನು ಹಾಸ್ಯ ಮಾಡ್ತೇನೆ. ಇದಕ್ಕೆ ಬರುವಾದಂತಹ ಒಂದು ಕಾರಣವೂ ಇದೆ. ಏನು ಕಾರಣ? ಪತ್ರವನ್ನು ಓದಿದಂತ ನೀವು ಸಿಟ್ಟಿನ ಭರದಲ್ಲಿ ಅಲ್ಲಿ ಹೋದ್ರೆ ಹಾಗೆ ಮಾಡ್ತೀರಿ ಹೀಗೆ ಮಾಡ್ತೀನಿ ಹಾಗೆ ಬಾಯಿ ತುಂಬಾ ಕೊಚ್ಚಿಕೊಂಡಿದ್ರಿ, ಹೇಳಿದಿರಿ. ಆದ್ರೆ ಒಂದು ಮಾತನ್ನು ಮಾತ್ರ ನೀವು ನೆನಪಿಟ್ಟುಕೊಳ್ಬೇಕು. ಸ್ವಯಂವರ ನಡೆಯುವುದು ಎಲ್ಲೋ ಎಷ್ಟೋ ದೂರ. ನೀವು ಇಲ್ಲಿ ಹೇಳುತ್ತಾ ಇದ್ದೀರಿ, ಇಲ್ಲಿ ಹಾಗೆ ಮಾಡ್ತೀರಿ ಹೀಗೆ ಮಾಡ್ತೀರಿ, ನಿಮ್ಮಷ್ಟೇಕೆ ನೀವು ಹೇಳಿದ್ದೆ ಹೌದು ಅಂತ. ಆದರೆ ಮುಹೂರ್ತಕ್ಕೆ ಸರಿಯಾಗಿ ಅಲ್ಲಿ ಸ್ವಯಂವರ ನಡೆಯುವುದು ನಡೆದೇ ತಿರುತ್ತದೆ. ಯಾಕೆ ಸುಮ್ಮನೆ ನೀವು ಈ ಮಾತು? ಆದರೆ ನನ್ನ ಅಸಹಾಯಕವಾದ ಪರಿಸ್ಥಿತಿಯನ್ನು ನೀನು ಅರ್ಥ ಮಾಡಿಕೊಳ್ಳಬೇಕು. ನನಗೆ ವರ್ತಮಾನ ತಿಳಿಯುವಾಗಲೇ ದಿವಸ ಮೀರಿ ಹೋಯಿತು. ಒಂದು 15 ದಿವಸ ಮೊದಲೇ ನನಗೆ ತಿಳಿದಿದ್ದರೆ ಅಥವಾ ಇನ್ನು 15 ದಿವಸ ಕಳೆದು ಪುನಃ ಸ್ವಯಂವರ ಆಗುತ್ತದೆ ಅನ್ನುವ ನಿರ್ಣಯ ನನಗೆ ಗೊತ್ತಾಗಿದ್ದರೆ ಅಲ್ಲಿಗೆ ಹೋಗಿ ಆ ಅಪಮಾನಕರವಾದಂತಹ ಸ್ವಯಂವರವನ್ನು ನಿಲ್ಲಿಸಿ ಭೀಷ್ಮಕನಿಗೂ ಅಲ್ಲಿ ನೆರೆದವರಿಗೂ ಎರಡೆರಡು ಬಿಟ್ಟು ಸರಿಯಾದ ಬುದ್ಧಿಯನ್ನು ನಾನು ಕಲಿಸುತ್ತಿದ್ದೆ. ಏನು ಮಾಡೋಣ ಹೇಳು ಪ್ರಭು? Yeah.
ಆಗಲಿ. ಹೇಳುವುದು ಸುಲಭ, ಮಾಡುವುದು ಕಷ್ಟ. ಯಾಕೆ ಈ ಮಾತನ್ನು ಹೇಳಿದೆ? ಅಲ್ಲಿಗೆ ನಾನು ಹೋದರೆ ಹೌದು ಅಂತಾದ್ರೆ ಅವರ ಸರ್ವನಾಶವನ್ನು ಮಾಡ್ತೇನೆ, ಸ್ವಯಂವರ ನಿಲ್ಲಿಸ್ತೇನೆ ಎಂಬಂತದ್ದು ಮಾತು ಹೇಳಿದ್ದೀರಿ. ಹೇಳಿದಷ್ಟು ಸುಲಭ ಅಂತ ತಾವು ಭಾವಿಸಿಕೊಳ್ಬೇಡಿ ಸ್ವಾಮಿ. ಯಾಕಂದ್ರೆ ಸ್ವಯಂವರಿಗೆ ಬೇಕಾಗಿ ಅದೆಷ್ಟೋ ಧರಣಿ ಬಾಲಕರು ಬಂದಿದ್ದಾರೆ. ಬಂದವರು ಸರ್ವ ಸಿದ್ಧತೆಯೇ ಬರ್ತಾರೆ. ಎಲ್ಲ ಹೆಣ್ಣು ಮಕ್ಕಳನ್ನು ಭಾವಿಸಿಕೊಳ್ಬೇಡಿ, ಎಲ್ಲ ಧರಣಿ ಬಾಲಕರೇ ಆಗಿದ್ದಾರೆ. ಅಂತವ್ರದ್ದು ಎದುರಿಸಲಿಕ್ಕೆ ಬೇಕಾಗಿ ಪ್ರತ್ಯಕ್ಷ ಮುಖಂಡರೇ ಬಂದರೂ ಕೂಡ ಹೆದರ್ಲಿಕ್ಕಿಲ್ಲ ಅಂತ ಆದ ಮೇಲೆ ನೀವು ಮಹಾ ಮರ್ಯಾದಸ್ಥರ ಸಭೆ ಅಂತ ನೋಡ್ಲಿಕ್ಕಿಲ್ಲ. ಹಿಂಗೆ ಇದ್ದವನು ಬಾರಿಸಿದ್ರೆ ಉಂಟಲ್ಲ, ಸಲಹೆ ಅತಿ ಆಯ್ತು. ಪರಮಾತ್ಮ ನೀನು ಅನ್ನುವ ಹಾಗೆ ನಿನ್ನ ಹೆಗಲಿಗೆ ಕೈ ಹಾಕಿ ಮಾತಾಡಿಸಿದ್ದಕ್ಕೆ ನನ್ನ ಸಾಮರ್ಥ್ಯದ ಬಗ್ಗೆ ಶಂಕೆಯನ್ನು ಮಾತಾಡ್ತಾ ಇದ್ದೀಯ. ನನ್ನ ಸಾಮರ್ಥ್ಯದ ವಿಷಯ ನಿನಗೆ ಗೊತ್ತಿಲ್ಲ. ಆ ಮದುವೆ ನಡೆಯುವುದಕ್ಕೆ ಒಂದೆರಡು ಬೇಗೆ ಮೊದಲೇ ಬೇಕಾದರೆ ಅದನ್ನು ನಿಲ್ಲಿಸಿ ಅವರಿಗೆ ಸರಿಯಾದ ಬುದ್ಧಿಯನ್ನು ಕಲಿಸುತ್ತಿದ್ದೆ. ಏನು ಮಾಡೋಣ ಹೇಳು? ದಿವಸ 15 ಬೇಕಲ್ಲ? ಇದು ಸತ್ಯವೇ? ಮಾರಾಟ ಕುದುರೆ ಹೌದೇನು? 100 ಕುದುರೆ ಉತ್ಕೃಷ್ಟವಾದದ್ದುಂಟು ಅಂತ ನಾನು ಅವತ್ತು ಹೇಳಿದ್ದೆ ನಿನ್ನನ್ನು ಉದ್ಯೋಗಕ್ಕೆ ಸೇರಿಸುವಾಗ. ಆ 100ರಲ್ಲಿ 2 ಅತಿ ಬಡಕಲಾದದ್ದು ತಂದು ನಮ್ಮ ರಥಕ್ಕೆ ಕಟ್ಟಿ ಇದರಿಗೆ ಹೋಗ್ಲಿಕ್ಕೆ ಬೇಕಾಗಿ ಅದು ಸುಮ್ಮಗೆ ಅಲ್ಲಿ 100 ಸವಾರಿ ಕಥಾವ. ಅಲ್ಲಿ 100 ಕುದುರೆ ಇದ್ದಂತ ಸತ್ಯ, ಎಲ್ಲವೂ ಕುದುರೆ ಅಂತೆಲ್ಲ ನೀವು ಭಾವಿಸಿದ್ದೀರಾ? ಮತ್ತೆ ಅಲ್ಲಿ ಹಸುವಿದಾಗ ನನಗೆ ಹೇಳಿದ್ದೆ ಯಾವುದು? ಕೆಲವು ಕತ್ತೆಗೆ ಹುಟ್ಟಿದ ಕುದುರೆಗಳಲ್ಲಿ ನಿಮ್ಮನ್ನೆಲ್ಲ ಮೋಸ ಮಾಡಿ ಬಿಟ್ಟಿದ್ದಾರೆ. ನಿಜವಾದ ಕುದುರೆ ಅಲ್ಲ, ಆಟದ ಕುದುರೆ, ಓಟದ ಕುದುರೆ ಅಂತ ಕೆಲವು ತರದುಂಟು. ಕೆಲವು ಓಟದ ಕುದುರೆ ಉಂಟಲ್ಲ, ಅಯ್ಯೋ ಅವುಗಳ ಅವಸ್ಥೆಯೇ ಓಡುವಾಗ ಹೇಳಿ ಪ್ರಯೋಜನ ಇಲ್ಲ, ಇದು ಬಿಡುತ್ತಾ ಓಡ್ತದೆ. ಹೌದು, ಇದು ಹಾಗಲ್ಲ. ಕಾಣುವಾಗ ಬಡಗಲಾಗಿದ್ದರೂ ಈ ಕುದುರೆಗೆ ಅಷ್ಟ ಸುಳಿಗಳು ಉಂಟು. ನೋಡಿ ಅಂತೆ ಉಂಟ ಇಲ್ಲ, ನೆತ್ತಿಯಲ್ಲಿ 1, ಹಣೆಯಲ್ಲಿ 1, ಪಾರ್ಶ್ವದಲ್ಲಿ ಉಪಪಾರ್ಶ್ವದಲ್ಲಿ 2, ಹೀಗೆ 8 ಸುಳಿಗಳಿಂದ ಶೋಭಿತವಾದಂತಹ ಉತ್ಕೃಷ್ಟವಾದಂತಹ ಮಾಂಸ ಪೇಶಿಗಳಿಂದ ಸಮೃದ್ಧವಾದಂತಹ 2 ಹಯಗಳನ್ನು ಜೋಡಿಸಿದ ರಥ ಇದು. ಎಲ್ಲೆಲ್ಲ ಸುಳಿ ಉಂಟು ಅಂತ ಕೇಳಿದ್ರೆ ಹೇಳಿದಕ್ಕೆ ಗೊತ್ತಿಲ್ಲ, 8 ಉಂಟು ಅಂತ ಗೊತ್ತು. 8ಕ್ಕೂ ನಂಟು ಉಂಟು ಅಂತ ಆಯ್ತು. ನಿನಗೆ ತಿಳಿಯದೇ ಅಲ್ಲ,
ತಿಳಿದರು ಹೇಳುವುದಕ್ಕೆ ಮನಸ್ಸಿಲ್ಲ. ಯಾಕೆ ಗೊತ್ತುಂಟ, ಅಲ್ಲಿಂದ ಇಂಥ ಸೂಕ್ಷ್ಮ ವಿದ್ಯೆಗಳನ್ನೆಲ್ಲ ಹೇಳಿದ್ರೆ ಬಾಕಿದವರು ಕಲ್ತುಕೊಳ್ತಾರೆ ಅಂತ ಗೊತ್ತಿದ್ದವರಿಗೆ ಒಂದು ಇದಿರ್ತದೆ. ನಮಗೆ ಅಲ್ಲಿಯ ಪಾಠ ಆಗಲಿ ಆಗಲಿ. ಇದು ಸಾರಥಿಗೆ ವಂದಿಸಿ ರಥಕ್ಕೆ ವಂದಿಸಿ ಏರಿಕೊಳ್ತೇನೆ, ಹೊರಡುವುದು. ನನ್ನ ಅಂಗವಸ್ತ್ರ ಕೆಳಗೆ ಬಿದ್ದು ಹೋಗಿ ಅದನ್ನು ಹೆಕ್ಕಿಕೊಂಡು ಒಂದು ಸ್ವಲ್ಪ ತಡೆ. ಸ್ವಲ್ಪ ನಿಧಾನಿಸಯ್ಯ. ಪ್ರಭು, ಅತಿ ವೇಗದ ಹೊರಟದ ರಥವನ್ನು ಅಂಚಮಚಲೆ ನಿಲ್ಲಿದಂತ ಸೂಚನೆ ಕೊಟ್ಟಿದ್ದೀರಿ. ನಿಲ್ಲಿಸಿದ್ದು ಹೌದು, ಕರವಸ್ತ್ರ ಬಿದ್ದೆ ಪ್ರಭು. ನಾನು ಅಂಗವಸ್ತ್ರ ಬಿದ್ದು ಹೋಯಿತು. ತಮಗೆ ಅಗತ್ಯವಿದೆ, ಅದು ದೊರಕಲಾರದು. ಯಾಕಂದ್ರೆ ಒಂದು ಕರವಸ್ತ್ರವನ್ನು ನೀವು ಕಳ್ಕೊಳ್ಬೇಕಾಗುತ್ತದೆ, ಇಲ್ಲವಾದ ಸ್ವಯಂವರವನ್ನು ಕಳ್ಕೊಳ್ಬೇಕು. ಎರಡೂ ಒಟ್ಟಿಗೆ ಆಗುವುದಿಲ್ಲ. ಈಗ ಬಿದ್ದದಯ್ಯ. ನೀವು ಭಾವಿಸಿರಬಹುದು ಈಗ ಇಲ್ಲೇ ಬಿದ್ದಿದೆ ಎಂಬಾಗೆ, ಆದ್ರೆ ನಿಮ್ಮ ಕರವಸ್ತ್ರ ಒಂದೆರಡು ಅಲ್ಲ 62 ಯೋಜನ ಹಿಂದೆ ಎಷ್ಟು ಯೋಜನ? ರಥ ಮರಳಿಸಲೇ ಬೇಡ, ಮರಳ ನೀವು ಮರಳ. ತಡೆ. Yeah.